ಸರ್ ನಮಸ್ತೆ, ಹೇಳಿ ಸರ್. Sir, this is a hybrid system, sir, solar and wind only. ಎಸ್ ಸರ್. Hybrid system with this capacity, these 3 blades is a capacity of 500 watt capacity ಇರೋದು. ಸೊ ಇದು 500 ವಾಟ್ ಪ್ಯಾನಲ್ ಬರುತ್ತೆ, ಪ್ಲಸ್ ಇದು ಮೂರು ಸೇರಿ 500 ವಾಟ್ 500 ಬರುತ್ತೆ. watt ಬರುತ್ತೆ. The generation starts in this solar mill at 2.5 meters per second. ಸೊ Generation starts. ಸೊ ವಿಂಡ್ ಬಂದ್ಬಿಟ್ಟು 2.5 ಆ ಸ್ಪೀಡ್ ಅಲ್ಲಿ ಇರುವಾಗ ಇದು ಆಟೋಮೆಟಿಕ್ ಈ ತರ ರೊಟೇಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ Generation will start. Yes. For good generation of, if it is 5 meters per second, Hmm. we are generating in this 500 watt. We Okay. are generating 4 units per day. ಓಕೆ. ಸೊ ನೀವು ಹೇಳ್ತಾ ಇರೋದು ಚೆನ್ನಾಗಿ ಬಿಸಿ ಗಾಳಿ ಇತ್ತು ಹೋಲ್ ಡೇ ಅಂದ್ರೆ ಈ ಕೆಳಗೆ Up to 5 meter per second. 5 ಮೀಟರ್ ಪರ್ ಸೆಕೆಂಡ್ ಇತ್ತಂದ್ರೆ ಫಾರ್ ದ ಹೋಲ್ ಡೇ ಈ ಮೂರು ಇದು ಸೇರ್ಬಿಟ್ಟು 5 ಯೂನಿಟ್ ಜನರೇಟ್ ಆಗುತ್ತೆ. 4 ಯೂನಿಟ್ಸ್ ಆವರೇಜ್ ಆಗಿ. ಸೊ ಆಲ್ಮೋಸ್ಟ್ ಅಂದ್ರೆ ನಮ್ಮ ಸೋಲಾರ್ ಪ್ಯಾನಲ್ ಲೆಕ್ಕದಲ್ಲಿ 1 ಕಿಲೋವಾಟ್ ಪ್ಯಾನಲ್ ಹಾಕಿದ್ರೆ ನಮಗೆ 4 ಯೂನಿಟ್ ಸಿಗುತ್ತೆ. Yes. ಸೊ ಅದು ಸೇಮ್ ನಿಮಗೆ ವಿಂಡಲ್ ಬರುತ್ತೆ. ಸೊ ಇದೆರಡೂ ಚಾರ್ಜ್ ಆಗಿಬಿಟ್ಟು ಇದು ಬಂದ್ಬಿಟ್ಟು ನಿಮ್ಮ ಇನ್ವರ್ಟರ್ಗೆ ಬರುತ್ತೆ. Inverter. No, Correct. ಇದು AC to DC ನ ಡೈರೆಕ್ಟ್ ಆಗಿ ಬ್ಯಾಟರಿಗೆ ಬರುತ್ತೆ ಸರ್ ಇದು. ಓಕೆ, ಇದು ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಬಂದ್ಬಿಡುತ್ತೆ. AC to DC ಕನ್ವರ್ಷನ್ ಆಗಿ. ಓಕೆ ಸೊ ಓನ್ಲಿ ಫಾರ್ ಸೋಲಾರ್ ಇಟ್ ಇನ್ವರ್ಟರ್ ಬರುತ್ತೆ. ಓಕೆ. ಸೊ ಪ್ಯಾನಲ್ ಇಂದ ಬರೋದು ಡೈರೆಕ್ಟ್ ಆಗಿ ಇನ್ವರ್ಟರ್ ಹೋಗುತ್ತೆ. ಬ್ಯಾಟ್ರಿ ಇದರಿಂದ ಹೋಗೋದು ಡೈರೆಕ್ಟ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಇದ್ರಲ್ಲಿ ಆಡೆಡ್ ಅಡ್ವಾಂಟೇಜ್ ಏನಂದ್ರೆ ಡೇ ಟೈಮ್ ಅಪ್ ಟು 6 o'clock ತನಕ ನಿಮಗೆ ಪ್ಯಾನಲ್ ಓಡಿಸ್ಬೋದು. ಸೊ 6 ಗಂಟೆ ಆಮೇಲೆ ಕಂಪ್ಲೀಟ್ ಆಗಿ ವಿಂಡ್ ಇಂದ ಓಡಿಸ್ಬೋದು. The same system of 500 watt capacity, if you have a wind speed of 10 meter per second, ಹಾ. we are generating 8 to 10 units per day. ಓಕೆ. As the wind speed increases, generation for a maximum cutoff speed ಇರೋದು ಒಂದು 18 meters per second. Okay. So if it is 17 meters per second wind speed ಇದ್ರೆ we are generating 12 units per day on an average. ಸೊ we have as ವಿಂಡ್ ಇಸ್ ಹೆವಿಯರ್ ದೆನ್ ದ ಜನರೇಷನ್ ಇಸ್ ಹೆವಿ. ಸೊ ಕಸ್ಟಮರ್ಸ್ ಏನು ಮಾಡ್ಬೇಕಾದ್ರೆ ಯಾರು ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರು ಬ್ಯಾಟ್ರೀಸ್ ಜಾಸ್ತಿನೇ ಇಟ್ಕೊಳ್ಬೇಕು ಖಂಡಿತ. ಸೊ ನೀವು ಪ್ಯೂರ್ ಒಂಥರ ಆಫ್ ಗ್ರಿಡ್ ಥರನೇ ಯೂಟಿಲೈಸ್ ಮಾಡ್ಕೊಳ್ಬೋದು. ನಿಮಗೆ ಕರೆಂಟಿನ ಅವಶ್ಯಕತೆ ಇರಲ್ಲ ಹೇಳ್ಬೇಕಾದ್ರೆ. ಸೊ ಈ ಥರ ನೋಡಿ, ಈ ಥರ ನಾನು ಆಲ್ರೆಡಿ ನೋಡಿದ್ದೀನಿ ಈ ಪ್ರಾಡಕ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಇನ್ನೋವೇಟಿವ್ ಇದೆ ಕಂಪ್ಲೀಟ್ ಆಗಿ. ಸೊ ಇದು ವ್ಯಾರಂಟಿ ಮಾತ್ರ ಜಸ್ಟ್ ಹೇಳ್ಬಿಡಿ ಸರ್. So it's a 5-year warranty product, sir. Okay. 5 years warranty ಇರುತ್ತೆ. ಆಮೇಲೆ Okay. 25 years performance warranty. ಓಕೆ. ಸೊ ಸೇಮ್ ಪ್ಯಾನಲ್ ಥರನೇ. ಸೊ ಪ್ಯಾನಲ್ದು ಲೈಫ್ ಆಲ್ಮೋಸ್ಟ್ 25-30 ಇಯರ್ಸ್ ಬ್ಲೈಂಡ್ ಆಗಿ ಬರುತ್ತೆ. ಸೊ ಇದನ್ನ ಪರ್ಫಾರ್ಮೆನ್ಸ್ ವ್ಯಾರಂಟಿ ಅವ್ರಿಗೆ ಬ್ಲೈಂಡ್ ಆಗಿ 25 ಇಯರ್ಸ್ ಮೇಲೆ ಕೊಡ್ತಾರೆ. ಸೊ 5 years ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ. ಮತ್ತು ಇನ್ವರ್ಟರ್ ಬ್ಯಾಟ್ರಿ ಸ್ಟ್ಯಾಂಡರ್ಡ್ ವ್ಯಾರಂಟಿ ಇರುತ್ತೆ ನಿಮಗೆ. ಸೊ ಈ ಪ್ರಾಡಕ್ಟ್ ಬೇಕಾದ್ರೆ ನೀವು ಸರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ ನಂಬರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್.